ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೊಳ್ರಿ. ಊಟ ಮಾಡೋ ಆದ್ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಒಂದು ಕಷಾಯ ಮಾಡ್ಕೊಂಡು ಕುಡೀರಿ. ಸರ್ ನಮಸ್ತೆ. ನನ್ನ ಹೆಸರು ಶ್ರೀವತ್ಸ ಅಂತ. ನಾನು ನಿಮ್ಮಲ್ಲಿ 2021 ಇಂದ ಕನ್ಸಲ್ಟ್ ಮಾಡ್ತಾ ಇದ್ದೆ. ನೀವು ಸಜೆಸ್ಟ್ ಮಾಡಿರುವಂಥ ಸಿರಿಧಾನ್ಯ ಮೆಥಡ್ಸು, ಆಯಿಲ್ಸು, ಹಾಗೆ ಕಷಾಯಗಳು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದೇನೆ. ನಾನು ನಿಮ್ಮಲ್ಲಿ ಫಸ್ಟ್ ಬಂದಾಗ ನನಗೆ ಡಯಾಬಿಟಿಸ್ 8.5 ಇತ್ತು, and it has been reduced to below 6 at some point in time by adopting all your this thing. ಸರ್, ಡಯಾಬಿಟಿಸ್ ಅನ್ನೋದು ರೋಗ ಇಲ್ಲ, ಇಟ್ಸ್ ಆಕ್ಚುಲಿ ನಮ್ಮ ಬುದ್ಧಿಮಾಂದ್ಯತನ ಅಷ್ಟೇ. ಇಟ್ಸ್ ಜಸ್ಟ್ ವಿಲ್ ಡಿಸಪಿಯರ್ ಇನ್ ನೋ ಟೈಮ್. 3 ತಿಂಗಳಲ್ಲಿ ಲಕ್ಷಾಂತರ ಜನ ವಾಸಿ ಮಾಡ್ಕೋತಾ ಇದ್ದಾರೆ. ಸೊ ಡಯಾಬಿಟಿಸ್ ಇಸ್ ನಾಟ್ ಎ ಡಿಸೀಸ್ ಅಟ್ ಆಲ್, ಇಟ್ಸ್ ಜಸ್ಟ್ ದ ಫುಡ್ ಬೀಯಿಂಗ್ ರಾಂಗ್ ಅಂತೆ, ಇನ್ನೇನಿಲ್ಲ. ಬಟ್ ಇಷ್ಟು ಮಧ್ಯೆ ಒಂದು ಸಮಸ್ಯೆ ನಾನು ಎದುರಿಸಿದ್ದೀನಿ. ಏನು ಅಂದರೆ, ಈ ಮಿಲೆಟ್ ನಾನು ಉಪಯೋಗಿಸ್ತಾ ಇರುವಾಗ ಮಧ್ಯದಲ್ಲಿ ಒಂದ್ಸತಿ ಫುಡ್ ಪಾಯ್ಸನಿಂಗ್ ಥರ ಆಗಿ ಮಿಲೆಟ್ ನಲ್ಲಿ ಫಂಗಸ್ ಇನ್ಫೆಕ್ಷನ್ ಇತ್ತು ಅಂತ ನಂಗೆ ಡಾಕ್ಟರ್ಸ್ ಹೇಳಿದ್ರು. ಹೇಗೆ ಮಿಟಿಗೇಟ್? ಯಾವುದೇ ಧಾನ್ಯಕ್ಕೆ ಆಗ್ಬೋದು. ಅದು ಬೆಳೆಸೋವಾಗ ಅವರು ಸರಿಯಾಗಿ ಒಣಗಿಸ್ಲಿಲ್ಲ ಅಂದ್ರೆ ಫಂಗಸ್ ಇನ್ಫೆಕ್ಷನ್ ಆಗತ್ತೆ. ಅದು ಫುಡ್ ಇನ್ಫೆಕ್ಷನ್, ಇಟ್ಸ್ ನಾಟ್ ಜಸ್ಟ್ ಮಿಲೆಟ್. ಫಾರ್ ಎನಿ ಫುಡ್, ಇನ್ಫ್ಯಾಕ್ಟ್ ಫುಡ್ ಇನ್ಫೆಕ್ಷನ್ ಇಂದ ಈಗಲೂ ಬೆಂಗಳೂರಲ್ಲಿ ಪ್ರತಿ ದಿವಸ 800 ಜನ ಸಾಯ್ತಾ ಇದ್ದಾರೆ. ಬಟ್ ಅದನ್ನ ರೆಕಗ್ನೈಸ್ ಮಾಡೋದು ಹೇಗೆ ಅಂತ ಸರ್? ಬಿಕಾಸ್ ನಾನು 3 ಸತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕಾಗಿ ಬಂತು. ಅಂದ್ರೆ ನೀವು ಸತಿ ಕೂಡ ನನಗೆ ಅದು ಫುಡ್ ಇಂದ ಆಗಿದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ಆ ಶಾಪನ್ನ ಬದಲಾವಣೆ ಮಾಡಿ, ಆ ಶಾಪ್ ಹತ್ರ ಹೋಗ್ಬೇಡಿ, ಬೇರೆ ಶಾಪ್ ಇಂದ ತರಿಸ್ಕೊಳ್ಳಿ. ಅಂದ್ರೆ ಅವ್ನು ಏನೋ ತಪ್ಪು ಮಾಡ್ತಾ ಇದ್ದಾನೆ. ಈ ವಿಷಯ ಗೊತ್ತಿರೋದಿಲ್ಲ. ನೀವು ಅದನ್ನ ಹೇಗೆ ಮಿಟಿಗೇಟ್ ಮಾಡ್ಬೇಕು ಅನ್ನೋ ಮೆಥಡ್ ನ ನಮ್ಗೆ ಹೇಳಿದ್ರೆ, ಅದರಿಂದ ನಾವು ಹೇಗೆ ಇದೊಂದು ಕಾರಣದಿಂದ ಈಗ 2 ವಾರದ ಕೆಳಗೆ ಇನ್ನೊಬ್ರು ಕೇಸ್ಗೂ ಕೂಡ ಕೇಳಿದೆ. ನನ್ನ ಹೋಮಿಯೋಪತಿ ಡಾಕ್ಟರ್ ಮೂಲಕ ಇನ್ನೊಂದು ಕೇಸ್ ಕೇಳಿದೆ. ಅಲ್ಲ, ದೇರ್ ಇಸ್ ಒನ್ ಜನರಲ್ ಯೂನಿವರ್ಸಲ್ ಸೊಲ್ಯೂಷನ್ ಫಾರ್ ದಿಸ್. ಮೆಂತ್ಯ ಕಾಳು ಇದೆಯಲ್ಲ, ಅದನ್ನ ಪೌಡರ್ ಮಾಡಿ, ನಿಮಗೆ ಆ ತರ ಅನುಮಾನ ಬಂದ ಪದಾರ್ಥಗಳಲ್ಲಿ ನೀವು 1-2 ಚಮಚ ಹಾಕಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ತೊಂದರೆ ಆಗಲ್ಲ. ಈ ತರದ ಏನೋ ಮಿಟಿಗೇಷನ್ ಮೆಥಡ್ಸ್ ದಯವಿಟ್ಟು ಇದ್ರೆ ಹೇಳ್ಬೇಕು ಅಂತ, ಅದು ರಿಕ್ವೆಸ್ಟ್ ನಮ್ದು. ಮೆಂತ್ಯ ಕಾಳು ಹೇಳಿದ್ರೆ ಇನ್ನೇನು ಅಷ್ಟೇ, ಅದನ್ನ ಕೇಳ್ಬೇಕು. ಅದೇ ಮೆಂತ್ಯ ಕಾಳು ಪೌಡರು ಅಥವಾ ಅಡಿಗೆ ಮಾಡೋವಾಗ ಅದನ್ನ ಬಳಸಿದ್ರೆ, ಈಗ ನಿಮಗೆ ಆ ಶಾಪಿಂದ ಏನೋ ತಂದಿದ್ದೀರಾ, ಅದು ಆರ್ಕ ಆಗ್ಬೇಕಾಗಿಲ್ಲ, ನವಣೆ ಆಗ್ಬೇಕಾಗಿಲ್ಲ, ಹೆಸರು ಕಾಳು ಯಾವ್ದಾದ್ರೂ ಗೊತ್ತಿರ್ಲಿ, ನಿಮಗೆ ಗೊತ್ತಿಲ್ಲದೆ ಇರ್ಲಿ, ಅಡಿಗೆ ಮಾಡುವಾಗ ಅಥವಾ ಆಕ್ಚುಲಿ ಇನ್ನೊಂದು ಕೆಲಸ ಮಾಡ್ಬೋದು. ಜೀರಿಗೆ ಮೆಂತ್ಯ ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೊಳ್ರಿ. ಊಟ ಮಾಡೋ ಆದ್ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಒಂದು ಕಷಾಯ ಮಾಡ್ಕೊಂಡು ಕುಡೀರಿ. ಡೈಲಿ ಅದು ಅಭ್ಯಾಸ ಮಾಡ್ಕೊಳ್ಳಿ. ಇನ್ಫೆಕ್ಷನ್ಸ್ ಆಗೋದಿಲ್ಲ, ನಿಮಗೆ ಫುಡ್ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಸೊ ಜನರಲ್ ಆಗಿ ನಾನು ಏನು ಮಾಡ್ತೀನಿ ಅಂದರೆ, ಹೊರಗಡೆ ಹೋದಾಗ ಎಲ್ಲಾದರೂ ತಿಂದು ಮನೆಗೆ ಹೋದ ತಕ್ಷಣನೇ ಮೆಂತ್ಯ ಕಷಾಯ ಕುಡಿದು ಬಿಡ್ತೀನಿ. ಬಟ್ ಅಫ್ಕೋರ್ಸ್ ನಾನೀಗ ಹೊರಗಡೆ ತಿನ್ನೋದು ಆಲ್ಮೋಸ್ಟ್ 0 ಆಗಿದೆ. ಖಾದರ್ ಸರ್ ಎಷ್ಟು ಪ್ರೋಟೋಕಾಲ್ ಅವ್ರು ಬರ್ದಿರೋ ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ ಅಂದ್ರೆ, ಫ್ಲೈಟ್ ಅಲ್ಲಿ ಹೋಗ್ಬೇಕಿದ್ರೆ ಸಿರಿಧಾನ್ಯನ ಬಾಟ್ಲಲ್ಲಿ ತಗೊಂಡೋಗಿ ನೆನೆಸ್ಕೊಂಡು ತಗೊಂಡೋಗಿ ಅಲ್ಲಿ ಬೇರೆ ಕಂಟ್ರಿಲಿ ಅಡಿಗೆ ಮಾಡ್ತಾರೆ ಅಂತಾನು ಕೂಡ ಕೇಳಿದ್ದೀನಿ. ಮಾಡ್ಬೇಕು ಅಂದ್ರೆ ಬಹಳಷ್ಟು ದಾರಿಗಳಿದೆ. ನನ್ನ ಮನ್ಸಲ್ಲೇ ಬ್ಲಾಕ್ ಮಾಡ್ಕೊಂಡ್ರೆ ಅದು ನಾವು ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ. ಅವರೇ ಅದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್. ಇನ್ಫ್ಯಾಕ್ಟ್ ನಾವು ಅಮೆರಿಕಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ 20 ಗಂಟೆ ಪ್ರಯಾಣ ಅಂದ್ರೆ ಒಟ್ಟಾರೆ 30-36 ಗಂಟೆ ನಾವು. ಸೊ ನಾವು ಆರ್ಕ ಪೂರಿ ಮಾಡಿಕೊಂಡು ಆ ಥರ ಹಸಿ ಕ್ಯಾರೆಟು ಆನಿಯನ್ನು ಪ್ಯಾಕ್ ಮಾಡ್ಕೊಂಡು ಹೋದೆ. ಆ ಪೂರಿ ಒಳಗಡೆ ಹಾಕ್ಕೊಂಡು ತಿನ್ಕೊಂಡ್ರೆ 2-3 ರೌಂಡ್ ಸರಿ ಹೋಗುತ್ತೆ. ಸೊ ಏನೋ ಒಂದು ಟ್ರಿಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ತೊಂದರೆ. ಎಲ್ಲಿಗೋದ್ರೂ ರಾಗಿ ಇಡ್ಲಿ, ನವಣೆ ಕಿಚಡಿ ಎಲ್ಲ ಸಿಗ್ತಾ ಇದೆ. ತುಂಬ ಹೋಟೆಲ್ಗಳು ಮಾಡ್ತಾ ಇವೆ. ಬೆಂಗಳೂರಲ್ಲಿ ಈಗ ಶುರು ಆಗಿದೆ. ಮೊನ್ನೆ ಕೇಳ್ಬತ್ತೆ, ಬೆಂಗಳೂರು ಜಯನಗರ 7th ಬ್ಲಾಕಲ್ಲಿ ಈಗ ಸಣ್ಣ ಮಳಿಗೆಗಳು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾಡೋದಲ್ಲ, ಸಣ್ಣ ಪುಟ್ಟ. ಆ್ಯಕ್ಚುಲಿ ರೋಡ್ ಮೇಲೆ ಬಂಡಿ ಅಲ್ಲಿ ನವಣೆ ಇಡ್ಲಿ ಹಂಗಾದಾಗ ನಮ್ಮ ಸಮಾಜ ಉದ್ಧಾರ ಆಗತ್ತೆ. RO ಫಿಲ್ಟರ್ ವಾಟರ್ ಬಳಸಬೇಡಿ, ಅದರಲ್ಲಿ TDS ಆಲ್ಮೋಸ್ಟ್ 0 ಮಾಡಿಬಿಡ್ತಾರೆ ಅವರು. ಈಗ ನಾವು ಈಗ 20 ವರ್ಷದಿಂದ ಈ ಮಾತು ಹೇಳ್ತಾ ಇದ್ದೀವಿ. ಈಗೀಗ ರೀಸೆಂಟಾಗಿ RO ಮಿಷಿನ್ಸ್ TDSನ ಅಡ್ಜಸ್ಟ್ ಮಾಡೋದು ಬರ್ತಾ ಇವೆ, ಮುಂಚೆ ಬರ್ತಾ ಇರಲಿಲ್ಲ. TDS ಅಂದರೆ ಟೋಟಲ್ ಡಿಸಾಲ್ಬಲ್
ಸಾಲಿಡ್ಸ್ ಅಂತ. TDS ವ್ಯಾಲ್ಯೂ 100 to 200 ಮಧ್ಯದಲ್ಲಿ ಇರಬೇಕು ನಿಮ್ಮ ನೀರಿಂದು. ಜಾಸ್ತಿ ಇರಬಾರ್ದು, ಕಮ್ಮಿ ಇರಬಾರ್ದು. ಕಮ್ಮಿ ಇದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಜೀವಕೋಶ ಒಳಗಡೆಯಿಂದ ಸಾಲ್ಟ್ಸ್ ಹೊರಗಡೆ ಬಂದ್ಬಿಡ್ತವೆ. ನೀವು ನೀರು 2 ಲೀಟರ್ ಕುಡಿದ್ರೆ ಆ ನೀರಲ್ಲಿ ಸಾಲ್ಟ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಮ ಜೀವಕೋಶದಲ್ಲಿ ಇದ್ದ ಸಾಲ್ಟ್ ಹೊರಗಡೆ ಬಂದ್ಬಿಡ್ತವೆ. ಸೊ ಯುವರ್ ಸಾಲ್ಟ್ ಇಂಬ್ಯಾಲೆನ್ಸ್ ಆಗಿ ತೊಂದರೆಗಳಾಗ್ತವೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಒಂದೇ ದಿವಸದಲ್ಲಿ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಸೊ ನೀವು RO ವಾಟರ್ ಬಳಸಿದ್ರು ಆ TDS ಅನ್ನ ಚೆಕ್ ಮಾಡಿಸ್ಕೊಂಡು ಬಳಸಿರಿ. RO ವಾಟರಲ್ಲಿ TDS 30ಗಿಂತ ಕಮ್ಮಿ ಇದೆ ಅಂದರೆ ಮತ್ತೆ ಹೊರಗಡೆ ಹೋಗಿ ಎಲ್ಲಾದರೂ ಒಂದಿಷ್ಟು ನಾರ್ಮಲ್ ನೀರು ತಂದು ಮಿಕ್ಸ್ ಮಾಡಿ ಅದು 100-200 ಕೆಳಗಡೆ ಬರ್ತಾ ಇದೆ ಅನ್ನೋ ಒಂದು ಕಡ್ಡಾಯ ಮಾಡಿಕೊಂಡು ಮೇಲೆ ಆ ನೀರನ್ನು ಬಳಸಿ. ಇಲ್ಲ ವಾಟರ್ ಬೆಂಗಳೂರು ನೀರಲ್ಲಿ ಸಿಗುತ್ತಲ್ಲಮ್ಮ, ಅದು ತಗೊಂಡು ಬಂದು ಕಾಪರ್ ಪ್ಲೇಟ್ ಇಟ್ಟು ಬಳಸಿದ್ರೆ ಸೆಟ್ ಆಗುತ್ತೆ. ಹಾಂ, ಮಡಿಕೆಗಾಗಿ ಕಾಪರ್ ಪ್ಲೇಟ್ ಹಾಕೋದು ಬೆಸ್ಟ್ ಮೆಥಡ್. ಯಾಕಂದರೆ ಮಡಿಕೆಯಲ್ಲಿ TDSನು ಕರೆಕ್ಟ್ ಆಗಕ್ಕೆ ಶುರು ಆಗುತ್ತೆ ಕೆಲವು ದಿವಸ ಆದಮೇಲೆ. ಬಿಕಾಸ್ ಇಟ್ ಈಸ್ ಮಣ್ಣಲ್ವಾ, ಕೆಲವುದು ಡಿಪಾಸಿಟ್ ಆಗುತ್ತೆ, ಕೆಲವುದು ಕಾಪರ್ ಪ್ಲೇಟ್ ಹಾಕಿದಾಗ ಇನ್ನೂ ಚೆನ್ನಾಗಿ. ಬಟ್ ಅಫ್ಕೋರ್ಸ್ TDS 800-700 ಈ ಥರ ಬೋರ್ ವಾಟರನ್ನು ನಾವು ಶುದ್ಧ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ RO ಬೇಕು, ಒಪ್ಕೋತೀನಿ. ಸೊ RO ಮಾಡಿದ ಮೇಲೆ ನೀವು ಅಡ್ಜಸ್ಟ್ ಮಾಡಿ. ಈ ಅರ್ಬನ್ ಏರಿಯಾಸಲ್ಲಿ ತೊಂದರೆ ಇದೇನೆ ನೋಡು. ಎಷ್ಟು ದಿವಸ ಅಂತ ಕಾವೇರಿ ನೀರು ಬರುತ್ತೆ ನಿಮಗೆ? ಬೋರ್ ನೀರೇ ಗತಿ. ಕಾವೇರಿಯಲ್ಲಿ ನೀರಿಲ್ಲ ನಿಮಗೆ ಬರೋದಕ್ಕೆ ಈಗ. ಹಾಂ, ಅದೂ ಒಂದು ಮಾತು. ಸೊ ನಿಮ್ಮ ಮನಸ್ಸು ಇದರ ಮೇಲೆ ಪ್ರಜ್ಞೆ ಬಂದರೆ ಸ್ಲೋಲಿ ಯು ವಿಲ್ ಫೈಂಡ್ ದ ಸೊಲ್ಯೂಷನ್. ನಮಸ್ತೆ ಸರ್. ಹೇಳಿ.